ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹಿಂದೂ ಧರ್ಮದಲ್ಲಿ ಲಕ್ಷ್ಮೀ ದೇವಿಗೆ ವಿಶೇಷವಾದ ಪ್ರಾಧಾನ್ಯತೆ ಇದೆ. ಸಿರಿ ಸಂಪತ್ತಿನ ಪ್ರತಿರೂಪವಾಗಿ ಲಕ್ಷ್ಮೀ ದೇವಿಯನ್ನ ಪೂಜಿಸುತ್ತಾರೆ. ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಹೊಂದಿರುವ ವ್ಯಕ್ತಿಗೆ ಆತನ ಆರ್ಥಿಕ ಪರಿಸ್ಥಿತಿಗಳು ಸರಿ ಹೋಗುತ್ತವೆ ಎಂದು ಎಲ್ಲರೂ ವಿಶ್ವಾಸವನ್ನು ಹೊಂದಿದ್ದಾರೆ. ಅದೇ ರೀತಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ಸಂಕೇತಗಳು ವ್ಯಕ್ತಿಗೆ ಕಾಣಿಸಿದರು ಅಥವಾ ಕೇಳಿಸಿದರು ಆತನ ಜೀವನದಲ್ಲಿ ಒಳ್ಳೆ ದಿನಗಳು ಶುರುವಾಗುತ್ತಿದ್ದಾವೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಇದೇ ವಿಷಯವನ್ನ ಜ್ಯೋತಿಷ್ಯ ಪಂಡಿತರು ಕೂಡ ತಿಳಿಯಪಡಿಸುತ್ತಾರೆ. ಹಾಗಿದ್ರೆ ಲಕ್ಷ್ಮೀ ದೇವಿ ಬರುವ ಮುನ್ನ ಯಾವ ರೀತಿಯ ಸಂಕೇತಗಳು ಕಾಣಿಸುತ್ತವೆ ಎಂದು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನಿಮ್ಮಲ್ಲೊಂದು ಸ್ಮಾಲ್ ರಿಕ್ವೆಸ್ಟ್. ಲಕ್ಷ್ಮೀ ದೇವಿಯ ಅನುಗ್ರಹ ನಿಮಗೆ ಸಿಕ್ಕು ನಿಮ್ಮ ಮನೆಯಲ್ಲಿರುವ ಬಡತನ ನಿವಾರಣೆಗೋಸ್ಕರ ಜೈ ಲಕ್ಷ್ಮೀ ದೇವಿ ಎಂದು ಕಮೆಂಟ್ ಮಾಡೋ ಮೂಲಕ ನಿಮ್ಮ ನಮನಗಳನ್ನು ತಿಳಿಸಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಳ್ಳೆ ದಿನಗಳು ಶುರುವಾಗುವ ಮುನ್ನ ಆ ವ್ಯಕ್ತಿಗೆ ಒಳ್ಳೆಯ ಕನಸುಗಳು ಬೀಳುತ್ತವೆ. ಕನಸಿನಲ್ಲಿ ಭಗವಂತನನ್ನ ನೋಡುವುದು, ನಿಧಿ ಕಾಣಿಸುವುದು, ಮರ ಗಿಡಗಳು, ಹಸಿರಾದ ವಾತಾವರಣ ಕಾಣಿಸುತ್ತದೆ. ನಿಮ್ಮ ಕನಸಿನಲ್ಲಿ ಇವುಗಳು ಕಂಡರೆ ಸ್ವಲ್ಪ ದಿನಗಳಲ್ಲೇ ನಿಮ್ಮ ಜೀವನದಲ್ಲಿ ಒಳ್ಳೆ ದಿನಗಳು ಪ್ರಾರಂಭವಾಗುತ್ತಿದ್ದಾವೆ ಎಂದು ಅರ್ಥ ಮಾಡಿಕೊಳ್ಳಿ. ಒಳ್ಳೆ ದಿನಗಳು ಶುರುವಾಗುವ ಮುನ್ನ ಮನೆಯಲ್ಲಿರುವ ಮರಗಳು, ಸಸ್ಯಗಳು ಹಸಿರಾಗಿ ಕಾಣುತ್ತವೆ. ಅಂದ್ರೆ ಮನೆಯ ತುಳಸಿ ಗಿಡವು ತುಂಬಾ ಹಸಿರಾಗಿ ಸುಂದರವಾಗಿ ಕಾಣುತ್ತದೆ. ಅದೇ ರೀತಿ ಮನೆ ಹತ್ತಿರ ಇರುವ ಅರಳಿ ಮರ ಮತ್ತು ಮನಿ ಪ್ಲಾಂಟ್ ಕೂಡ ಹಸಿರಾಗಿರುತ್ತವೆ. ಈ ಸಂಕೇತಗಳು ಕೂಡ ತುಂಬಾ ಶುಭಕರವಾದವುಗಳು ಎಂದು ಹೇಳಲಾಗಿದೆ. ನಿಮ್ಮ ಮನೆಗೆ ಒಳ್ಳೆ ದಿನಗಳು ಪ್ರವೇಶ ಮಾಡುವುದಕ್ಕಿಂತ ಮೊದಲು ಅಲ್ಲಿನ ವಾತಾವರಣ ಸ್ಥಾನಿಕುಲವಾಗಿ ಬದಲಾಗುವುದಕ್ಕೆ ಶುರುವಾಗುತ್ತದೆ. ಒಬ್ಬ ವ್ಯಕ್ತಿ ಏನು ಅಂದುಕೊಳ್ಳುತ್ತಾನೋ ಅದು ನಿಜವಾಗುವುದಕ್ಕೆ ಪ್ರಾರಂಭವಾಗುತ್ತದೆ. ಅಷ್ಟೇ ಅಲ್ಲದೆ ಆ ವ್ಯಕ್ತಿಯೊಳಗೆ ಸ್ಥಾನಿಕುಲ ಶಕ್ತಿಯು ಪ್ರವೇಶ ಮಾಡುತ್ತದೆ. ಯಾರೇ ಆಗಿದ್ದರೂ ಮನೆಯ ಒಳಗೆ ಇರುವೆಗಳ ಗುಂಪನ್ನು ನೋಡಿದರೂ, ಬೆಳಿಗ್ಗೆ ಶಂಖದ ಧ್ವನಿಯನ್ನ ಕೇಳಿದರೂ ಇದು ಒಳ್ಳೆಯ ಸಂಕೇತವೆಂದು ಹೇಳಬಹುದು. ಇದು ಒಂದು ವೇಳೆ ನಿಮ್ಮ ಕಣ್ಣಿಗೆ ಬಿದ್ದರೆ ಲಕ್ಷ್ಮೀ ದೇವಿ ನಿಮಗೆ ದಯ ತೋರುತ್ತಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಿ. ಅಷ್ಟೇ ಅಲ್ಲದೆ ಲಕ್ಷ್ಮೀ ದೇವಿ ಸ್ವಲ್ಪ ದಿನಗಳಲ್ಲೇ ನಿಮ್ಮ ಮನೆಗೆ ಪ್ರವೇಶ ಮಾಡುತ್ತಿದ್ದಾರೆ ಎಂದು ಹೇಳುವುದಕ್ಕೆ ಇದು ಒಂದು ಸಂಕೇತವಾಗಿದೆ. ಸಮಯ ಎಂಬುದು ತುಂಬಾ ಬೆಲೆ ಬಾಳುವಂತದ್ದು. ಅದು ಒಂದು ಸಾರಿ ಕಳೆದು ಹೋದರೆ ಅದನ್ನು ಮರಳಿ ತರಲು ಸಾಧ್ಯವಿಲ್ಲ. ಈ ವಿಷಯವನ್ನ ನಮ್ಮ ದೊಡ್ಡವರು ನಮಗೆ ಹೇಳುತ್ತಲೇ ಇರುತ್ತಾರೆ. ಏಕೆಂದರೆ ನಮ್ಮ ಪುರಾಣಗಳಲ್ಲಿ ಈ ಸಮಯವನ್ನ ತುಂಬಾ ಶಕ್ತಿಯುತವಾದದ್ದು ಎಂದು ಪರಿಗಣಿಸಲಾಗಿದೆ. ಸಮಯಕ್ಕನುಗುಣವಾಗಿ ನಮ್ಮ ಮನುಷ್ಯನ ಜೀವನದಲ್ಲಿ ಲಾಭ ನಷ್ಟಗಳನ್ನು, ಸುಖ ದುಃಖಗಳನ್ನು ಆ ಸಮಯ ನಿರ್ಧರಿಸುತ್ತದೆ. ಸಮಯಕ್ಕನುಗುಣವಾಗಿ ದುರಾದೃಷ್ಟವು, ಅದೃಷ್ಟವು ಕೂಡ ನಿರ್ಣಯವಾಗುತ್ತದೆ. ಅದೇ ರೀತಿ ಮನುಷ್ಯನ ಜೀವನದಲ್ಲಿ ಅದೃಷ್ಟ ಬರುವ ಮುನ್ನ ಕೆಲವು ಸಂಕೇತಗಳು ಕಾಣುತ್ತವೆ ಎಂದು ನಮ್ಮ ಪುರಾಣಗಳಲ್ಲಿ ಹೇಳಲಾಗಿದೆ. ಅದರ ಜೊತೆ ಶಾಸ್ತ್ರಗಳು ಕೂಡ ತಿಳಿಯಪಡಿಸುತ್ತವೆ. ಶಾಸ್ತ್ರಗಳು ಮತ್ತು ಪುರಾಣಗಳ ಪ್ರಕಾರ ಮನುಷ್ಯನಿಗೆ ಅದೃಷ್ಟ ಬರುವುದಕ್ಕಿಂತ ಮೊದಲು ಈ ರೀತಿಯ ಸಂಕೇತಗಳು ಕಾಣುತ್ತವೆ ಎಂದು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನು ನಾರದ ಮಹರ್ಷಿಗೆ ಹೇಳಿದ್ದಾರೆ. ಒಂದು ಸಾರಿ ನಾರದ ಮಹರ್ಷಿ ಶ್ರೀಕೃಷ್ಣನನ್ನು ಭೇಟಿಯಾಗಲು ಬರುತ್ತಾರೆ. ಓ ಪ್ರಭು, ಒಬ್ಬ ಮನುಷ್ಯ ತನ್ನ ಜೀವನಕ್ಕೆ ಅದೃಷ್ಟ ಪ್ರವೇಶ ಮಾಡುತ್ತಿದೆ ಎಂದು ಯಾವ ರೀತಿ ತಿಳಿದುಕೊಳ್ಳುತ್ತಾನೆ ಎಂದು ನಾರದ ಮಹರ್ಷಿ ಶ್ರೀಕೃಷ್ಣನನ್ನು ಕೇಳುತ್ತಾರೆ. ಆಗ ಶ್ರೀಕೃಷ್ಣನು ಈ ರೀತಿಯಾಗಿ ಹೇಳುತ್ತಾರೆ, ಮನುಷ್ಯನ ಜೀವನದಲ್ಲಿ ಅದೃಷ್ಟ ಬರುವುದಕ್ಕಿಂತ ಮೊದಲು ಪಶು ಪಕ್ಷಿಗಳ ರೂಪದಲ್ಲಿ, ಚಿಕ್ಕ ಮಕ್ಕಳ ರೂಪದಲ್ಲಿ ಮತ್ತು ನನ್ನ ಭಕ್ತರ ರೂಪದಲ್ಲಿ ಕೆಲವು ಸಂಕೇತಗಳನ್ನ ಕಳಿಸುತ್ತೇನೆ. ಕೇವಲ ಜ್ಞಾನವಂತರು ಮಾತ್ರವೇ ನನ್ನ ಸಂಕೇತಗಳನ್ನ ಅರ್ಥ ಮಾಡಿಕೊಳ್ಳುತ್ತಾರೆ. ಆದರೆ ತುಂಬಾ ಮಂದಿ ನಾನು ಕೊಡುವ ಸಂಕೇತಗಳನ್ನ ಗುರುತಿಸಲಾಗದೆ ಹೋಗುತ್ತಾರೆ ಎಂದು ಹೇಳುತ್ತಾರೆ. ಇನ್ನು ಆ ಮೊದಲನೇ ಸಂಕೇತ, ಬ್ರಹ್ಮ ಮುಹೂರ್ತದಲ್ಲಿ ತನ್ನಷ್ಟಕ್ಕೆ ತಾನೇ ನಿದ್ರೆಯಿಂದ ಎಚ್ಚರವಾಗಿ ಯಾರ ಆದೇಶವಿಲ್ಲದೆ ಶಿವನಾಮ ಸ್ಮರಣೆ ನಡೆಯುತ್ತದೋ ಅಂತವರ ಜೀವನದಲ್ಲಿ ಒಳ್ಳೆಯ ದಿನಗಳು ಪ್ರಾರಂಭವಾಗುತ್ತಿದ್ದಾವೆ ಎಂದು ಹೇಳುವುದಕ್ಕೆ ಮೊದಲನೇ ಸಂಕೇತವಾಗಿದೆ. ಇನ್ನು ಎರಡನೇ ಸಂಕೇತ, ಯಾರ ಕನಸಿನಲ್ಲಿ ಅವರ ಕೈಯನ್ನ ಹಿಡಿದುಕೊಂಡು ನಡೆಸುವಂತೆ ಕನಸು ಬೀಳುತ್ತದೋ ಅವರ ಜೀವನದಲ್ಲಿ ಭಾಗ್ಯದ ಬಾಗಿಲು ತೆರೆಯುತ್ತಿದೆ ಎಂದು ಹೇಳುವುದಕ್ಕೆ ಇದು ಒಂದು ಸಂಕೇತವಾಗಿದೆ. ಮೂರನೇ ಸಂಕೇತ, ಯಾರು ತನ್ನ ಕೋಪವನ್ನ ಕಂಟ್ರೋಲ್ ಮಾಡಿಕೊಂಡು ಕಿರುನಗೆಯಿಂದ ಪ್ರಶಾಂತವಾಗಿರುತ್ತಾರೋ ಅಂತವರ ಜೀವನದಲ್ಲಿ ಒಳ್ಳೆಯ ದಿನಗಳು ಬರುವುದಕ್ಕೆ ಶುರುವಾಗಿದ್ದಾವೆ ಎಂದು ಅರ್ಥ. ನಾಲ್ಕನೆಯದು, ಯಾರ ಮನೆ ಮುಂದೆ ಗೋಮಾತೆ ತನ್ನಷ್ಟಕ್ಕೆ ತಾನು ಬಂದು ಆಹಾರವನ್ನು ಕೇಳುತ್ತದೋ ಬರುವ ದಿನಗಳಲ್ಲಿ ಅವರ ಜೀವನಕ್ಕೆ ಅದೃಷ್ಟ ಕೂಡಿಕೊಂಡು ಬರುತ್ತಿದೆ ಎಂದು ಅರ್ಥ. ಐದನೆಯದು, ಸಾಕ್ಷಾತ್ ಆಂಜನೇಯನ ಸ್ವರೂಪ
ಸ್ವರೂಪವಾಗಿರುವ ಕೋತಿಯು ಯಾರ ಮನೆಗೆ ತನ್ನಷ್ಟಕ್ಕೆ ತಾನು ಬಂದು ಆಹಾರವನ್ನು ತೆಗೆದುಕೊಂಡು ಹೋಗುತ್ತದೋ ಅವರ ಮನೆಗೆ ಸಿರಿ ಸಂಪತ್ತು ಹುಡುಕಿಕೊಂಡು ಬರುತ್ತಿದೆ, ಅವರು ಉನ್ನತ ಮಟ್ಟಕ್ಕೆ ಹೋಗುತ್ತಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಬೇಕು. 6ನೇ ಸಂಕೇತ, ಯಾರ ಮನೆಗೆ ಚಿಕ್ಕ ಮಕ್ಕಳು ಕರೆಯದೇನೆ ಬಂದು ಆಟವಾಡುತ್ತಾರೋ ಅಂತವರ ಮನೆ ಸುಖ ಸಂತೋಷದಿಂದ ತುಂಬಿಕೊಳ್ಳುತ್ತದೆ. ವಿವಾಹವಾಗದವರಿಗೆ ಅತಿ ಬೇಗನೆ ವಿವಾಹವಾಗುತ್ತದೆ ಎಂದು ಹೇಳುವುದಕ್ಕೆ ಅದುವೇ ಸಂಕೇತ. ಇನ್ನು 7ನೇ ಸಂಕೇತ, ಒಬ್ಬ ವ್ಯಕ್ತಿ ಆರತಿ ಮಾಡುವ ಸಮಯದಲ್ಲಿ ಆ ಭಗವಂತನ ಸ್ವರೂಪ ಕಿರುನಗೆಯನ್ನು ಬೀರುವಂತೆ ಕಾಣುತ್ತದೋ ಅಂತವರ ಮನೆಯಲ್ಲಿ ಅಷ್ಟೈಶ್ವರ್ಯ ನೆಲೆಗೊಳ್ಳುತ್ತದೆ ಎಂದು ಹೇಳುವುದರ ಸಂಕೇತವಾಗಿದೆ. 8ನೇ ಸಂಕೇತ, ಪುರುಷರ ಬಲಗೈ ಮಹಿಳೆಯರ ಎಡಗೈ ಅದುರುತ್ತಿರುವಂತೆ ಕಂಡರೆ ಅತಿ ಶೀಘ್ರದಲ್ಲಿಯೇ ಅವರ ಮನೆಯಲ್ಲಿ ಶುಭ ಕಾರ್ಯ ನಡೆಯುತ್ತಿದೆ ಎಂದು ಹೇಳುವುದರ ಶುಭ ಸಂಕೇತವಾಗಿದೆ. ಯಾವುದಾದರೂ ಮುಖ್ಯವಾದ ಕೆಲಸದ ಮೇಲೆ ಹೊರಗಡೆ ಹೋಗುತ್ತಿದ್ದರೆ ಗೋಮಾತೆಯಾಗಲಿ ಸಾಧುವಾಗಲಿ ಎದುರುಗಡೆ ಬಂದರೆ ಅವರ ಕೆಲಸ ವಿಜಯವಾಗುತ್ತದೆ ಎಂದು 9ನೇ ಸಂಕೇತವಾಗಿ ಶ್ರೀಕೃಷ್ಣ ಪರಮಾತ್ಮನು ನಾರದ ಮಹರ್ಷಿಗೆ ವಿವರಿಸುತ್ತಾರೆ. ಇನ್ನು ಮನೆಯಲ್ಲಿ ದುಡ್ಡಿನ ಕೊರತೆ ಇಲ್ಲದೆ ಆ ಮನೆ ಸಮೃದ್ಧವಾಗಿರುತ್ತದೆ ಎಂದು ಹೇಳುವುದಕ್ಕೆ ಈ 5 ಸಂಕೇತಗಳು ಕಾಣುತ್ತವೆ. ಕಪ್ಪೆ ಆಗಲಿ ಇರುವೆ ಆಗಲಿ ಅಥವಾ ಹಾವಾಗಲಿ ಮನೆಗೆ ಬಂದರೆ ನಾವು ತುಂಬಾ ಅಸಹ್ಯ ಮಾಡಿಕೊಳ್ಳುತ್ತೇವೆ, ಜೊತೆಗೆ ಭಯವನ್ನು ಕೂಡ ಬೀಳುತ್ತೇವೆ. ಆದ್ರೆ ಅವುಗಳು ಮನೆಗೆ ಪ್ರವೇಶ ಮಾಡುವುದು ಶುಭ ಸಂಕೇತವೆಂದು ಎಷ್ಟು ಮಂದಿಗೆ ಗೊತ್ತು? ಗೋಮಾತೆಯಲ್ಲಿ 33,000 ಕೋಟಿ ದೇವತೆಗಳು ನೆಲೆಸಿರುತ್ತಾರೆ ಎಂದು ನಮ್ಮ ಪುರಾಣಗಳು ಹೇಳುತ್ತವೆ. ಅದೇ ರೀತಿ ಹಾವು ಕೂಡ ಶ್ರೀ ಮಹಾಶಿವನ ವಸ್ತ್ರಧಾರಣೆಯಾಗಿದೆ. ಇವುಗಳು ಮನೆಯ ಒಳಗಡೆ ಪ್ರವೇಶ ಮಾಡುವುದರಿಂದ ಆ ಮನೆಯಲ್ಲಿ ಸುಖ ಸಂತೋಷಕ್ಕೆ ಯಾವುದೇ ರೀತಿಯ ಕೊರತೆ ಇರುವುದಿಲ್ಲ. ಅಂತವರ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಕೂಡ ಎದುರಾಗುವುದಿಲ್ಲ. ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ಅವರನ್ನು ಭಗವಂತನ ಸ್ವರೂಪವೆಂದು ಆರಾಧಿಸಬೇಕು, ಅದನ್ನ ನಾವು ಶುಭವೆಂದು ಭಾವಿಸಬೇಕು. ಶಾಸ್ತ್ರಗಳ ಪ್ರಕಾರ ಈ 5 ಸಂಕೇತಗಳು ನಮ್ಮ ಮನೆಗೆ ಪ್ರವೇಶ ಮಾಡಿದರೆ ಧನಲಾಭದ ಸಂಕೇತವೆಂದು ಪರಿಗಣಿಸಲಾಗಿದೆ. ವಾಸ್ತುಶಾಸ್ತ್ರದಲ್ಲಿ ಮಾತ್ರವಲ್ಲ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೂಡ ಇವುಗಳಿಗೆ ಮುಖ್ಯವಾದ ಸ್ಥಾನವಿದೆ. ಇವುಗಳು ಮನೆಗೆ ಬರುವುದನ್ನ ಭವಿಷ್ಯತ್ತಿನ ಪ್ರಯೋಜನಗಳು ಮಾತ್ರವಲ್ಲದೆ ಆ ಮನೆಯ ಸಂತೋಷ ಮತ್ತು ಶ್ರೇಯಸ್ಸನ್ನು ಕೂಡ ಸೂಚಿಸುತ್ತವೆ. ಅದರಲ್ಲಿ ಮೊದಲನೆಯದು ಗಿಳಿ ಮನೆಯ ಒಳಗಡೆ ಪ್ರವೇಶ ಮಾಡುವುದು. ಒಂದು ಕಾಲದಲ್ಲಿ ಗಿಳಿಗಳು ವರ್ಷ ಪೂರ್ತಿ ಕಾಣಿಸುತ್ತಿದ್ದವು, ಆದರೆ ಪ್ರಸ್ತುತ ಕಾಲದಲ್ಲಿ ಅವುಗಳನ್ನು ನೋಡುವುದು ತುಂಬಾ ಕಡಿಮೆಯಾಗಿದೆ. ಈ ಗಿಳಿ ಕೂಡ ಮನೆಯ ಒಳಗಡೆ ಪ್ರವೇಶ ಮಾಡುವುದನ್ನ ಶುಭ ಸಂಕೇತವೆಂದು ಭಾವಿಸುತ್ತಾರೆ, ಏಕೆಂದರೆ ಇದಕ್ಕೆ ಕುಬೇರನ ಜೊತೆ ಸಂಬಂಧವಿದೆ. ಅಷ್ಟೇ ಅಲ್ಲದೆ ಇದು ಮನ್ಮಥನ ವಾಹನವೂ ಕೂಡ, ಆದ್ದರಿಂದಲೇ ಇದು ಶುಭ ಸಂಕೇತವಾಗಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದಕ್ಕೆ ಬುಧ ಗ್ರಹದ ಜೊತೆ ಸಂಬಂಧವಿದೆ. ಬುಧ ಗ್ರಹವು ಶುಭ ಸಂಕೇತವಾಗಿದೆ. ಇದು ಮನೆಯ ಒಳಗಡೆ ಪ್ರವೇಶ ಮಾಡುವುದರಿಂದ ಸಂಪತ್ತು ಮತ್ತು ವ್ಯಾಪಾರದಲ್ಲಿ ಲಾಭವನ್ನು ನೋಡಬಹುದು ಎಂದು ನಮ್ಮ ಶಾಸ್ತ್ರ ಪುರಾಣಗಳು ಹೇಳುತ್ತವೆ. ಎಷ್ಟು ವರ್ಷಗಳಿಂದ ವಸೂಲಿಯಾಗದ ಸಾಲಗಳು ಕೂಡ ವಸೂಲಿಯಾಗುತ್ತವಂತೆ. 2ನೇಯದು ಆಮೆ. ಮನೆಯ ಒಳಗಡೆ ಆಮೆ ಪ್ರವೇಶ ಮಾಡುವುದು ಕೂಡ ತುಂಬಾ ಶುಭ ಸಂಕೇತವಾಗಿದೆ. ಆಮೆಗಳಿಗೆ, ಮೀನುಗಳಿಗೆ ವಾಸ್ತುಶಾಸ್ತ್ರದಲ್ಲಿ ಒಂದು ಪ್ರತ್ಯೇಕವಾದ ಸ್ಥಾನವಿದೆ. ಈ ಆಮೆಯು ಮನೆಗೆ ಸ್ಥಾನಿಕುಲ ಶಕ್ತಿಯನ್ನ ತೆಗೆದುಕೊಂಡು ಬರುತ್ತದೆ. ಇದು ಶ್ರೀ ಮಹಾವಿಷ್ಣುವಿನ ಕುರ್ಮ ಅವತಾರವನ್ನ ಸೂಚಿಸುತ್ತದೆ. ಆದ್ದರಿಂದಲೇ ಇದನ್ನ ಮತ್ತಷ್ಟು ಪವಿತ್ರವೆಂದು ಭಾವಿಸುತ್ತಾರೆ. ಆಮೆ ಬರುವಿಕೆಯನ್ನ ಲಕ್ಷ್ಮೀ ದೇವಿಯ ಬರುವಿಕೆಗೆ ಸಮವೆಂದು ನಮ್ಮ ಶಾಸ್ತ್ರಗಳು ನಂಬುತ್ತವೆ. ಮನೆ ಒಳಗಡೆ ಶಾಂತಿ ನೆಲೆಸುವುದರ ಜೊತೆಗೆ ಸಂಪತ್ತು ಕೂಡ ವೃದ್ಧಿಯಾಗುತ್ತದೆ. ಅಷ್ಟೇ ಅಲ್ಲದೆ ಮಾನಸಿಕ ಪ್ರಶಾಂತತೆ ಕೂಡ ದೊರೆಯುತ್ತದೆ. ಅದೇ ರೀತಿ 2 ತಲೆಯ ಹಾವು ಕಾಣಿಸಿದರೆ ಶುಭ ಸಂಕೇತವೆಂದು ನಮ್ಮ ಶಾಸ್ತ್ರಗಳು ಹೇಳುತ್ತವೆ. ಪ್ರಸ್ತುತವಾಗಿ ನಾವು ಹಾವನ್ನು ನೋಡಿದರೆ ತುಂಬಾ ಭಯ ಬೀಳುತ್ತಾ ಅದನ್ನ ಕೊಲ್ಲುವವರೆಗೂ ನಾವು ಬಿಡುವುದಿಲ್ಲ. ಆದ್ರೆ 2 ತಲೆಯ ಹಾವು ಮನೆಯ ಒಳಗಡೆ ಬಂದ್ರೆ ಮಾತ್ರ ಅದು ತುಂಬಾ ಶುಭ ಪ್ರಧಾನವಾದದ್ದು ಎಂದು ನಮ್ಮ ಶಾಸ್ತ್ರ ಪುರಾಣಗಳು ಹೇಳುತ್ತವೆ. ಏಕೆಂದರೆ ಈ 2 ತಲೆಯ ಹಾವನ್ನ ಲಕ್ಷ್ಮೀ ದೇವಿಯ ವಾಹನವೆಂದು ಪರಿಗಣಿಸಲಾಗಿದೆ. ಆದ್ದರಿಂದ ಈ 2 ತಲೆಯ ಹಾವು ಪ್ರವೇಶ ಮಾಡುವುದಾಗಲಿ ಅಥವಾ ನೋಡುವುದರಿಂದ ನಿಮ್ಮ ಎಷ್ಟೋ ಜನ್ಮದ ಪಾಪಗಳು ನಶಿಸಿ ಹೋಗಿ ನಿಮ್ಮ ಮನೆಯಲ್ಲಿ ಸುಖ ಸಂತೋಷ ನೆಲೆಸುತ್ತದೆ. ಪೂರ್ವ ಕಾಲದಲ್ಲಿ ಈ 2 ತಲೆಯ ಹಾವು ಕಾಣಿಸಿದರೆ ಹಾಲಾಗಲಿ ಅಥವಾ ಮೊಟ್ಟೆಯಾಗಲಿ ನೈವೇದ್ಯಕ್ಕೆ ನೀಡುತ್ತಿದ್ದರು. ಈ ಹಾವು ಮಾತ್ರ ಯಾರಿಗೂ ಕೂಡ ಹಾನಿ ಮಾಡುವುದಿಲ್ಲ. 4ನೇ ಸಂಕೇತ, ಮನೆಯ ಒಳಗಡೆ ಕಪ್ಪೆ ಪ್ರವೇಶ ಮಾಡುವುದು. ತುಂಬಾ ಮಂದಿ ಕಪ್ಪೆಯನ್ನು ನೋಡಿದ ತಕ್ಷಣ ತುಂಬಾ ಅಸಹ್ಯ ಪಟ್ಟುಕೊಳ್ಳುತ್ತಾರೆ, ಭಯದಿಂದ ಓಡಿ ಹೋಗುವುದಕ್ಕೆ ಶುರು ಮಾಡುತ್ತಾರೆ. ಆದರೆ ಪ್ರಪಂಚ ಪೂರ್ತಿಯಾಗಿ ಕಪ್ಪೆಯನ್ನು ಶುಭ ಸಂಕೇತವೆಂದು ಪರಿಗಣಿಸಲಾಗಿದೆ. ಕಪ್ಪೆಯು ಮನೆಯ ಒಳಗಡೆ ಪ್ರವೇಶ ಮಾಡುವುದರಿಂದ ಸಂತೋಷದ ಜೊತೆ ಸಂಪತ್ತನ್ನು ಕೂಡ ತೆಗೆದುಕೊಂಡು ಬರುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಕಪ್ಪೆಯು ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ. ನಮ್ಮ ಹಿಂದೂ ಧರ್ಮದಲ್ಲಿ ಮಾತ್ರವಲ್ಲ, ಇತರೆ ಸಂಸ್ಕೃತದಲ್ಲಿ ಕೂಡ ಕಪ್ಪೆಯನ್ನು ಶುಭ ಸೂಚಕವೆಂದು ಪರಿಗಣಿಸಲಾಗಿದೆ. ಇನ್ನು 5ನೇ ಸಂಕೇತ, ಕರಿ ಇರುವೆಗಳನ್ನ ಶುಭ ಸಂಕೇತವೆಂದು ಪರಿಗಣಿಸಲಾಗಿದೆ. ಇರುವೆಗಳು ಮನೆಯಲ್ಲಿರುವುದನ್ನ ತುಂಬಾ ಮಂದಿ ಇಷ್ಟಪಡುವುದಿಲ್ಲ, ಆದ್ರೆ ಕರಿ ಇರುವೆಗಳು ಮನೆಯಲ್ಲಿರುವುದನ್ನ
ಶುಭ ಸಂಕೇತವೆಂದು ಭಾವಿಸಬಹುದು. ಇವು ನ್ಯಾಯಕ್ಕೂ ಕೂಡ ಪ್ರತೀಕವಾಗಿದ್ದಾವೆ. ಇವುಗಳು ಶನಿದೇವನ ಜೊತೆ ಸಂಬಂಧವನ್ನು ಹೊಂದಿದ್ದಾವೆ. ಇರುವೆಗಳು ಸಮೂಹದ ರೀತಿಯಲ್ಲಿ ಮನೆಯ ಒಳಗಡೆ ಇದ್ದರೆ ಆ ಮನೆಯಲ್ಲಿ ಸುಖ ಸಂತೋಷಕ್ಕೆ ಕೊರತೆ ಇರುವುದಿಲ್ಲ. ಅಷ್ಟೇ ಅಲ್ಲದೆ ಆ ಮನೆಗೆ ಅತಿ ಶೀಘ್ರದಲ್ಲಿಯೇ ದುಡ್ಡು ಬರುತ್ತದೆ ಎಂದು ನಮ್ಮ ಶಾಸ್ತ್ರ ಪುರಾಣಗಳು ನಂಬುತ್ತವೆ. ಕರಿ ಇರುವೆಗಳು ಮನೆಯ ಒಳಗಡೆ ಇದ್ದರೆ ಆ ಮನೆಯಲ್ಲಿ ಖಂಡಿತ ಆರ್ಥಿಕ ತೊಂದರೆ ಇರುವುದಿಲ್ಲ ಎಂದು ಹೇಳುತ್ತಾರೆ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ನೀಡುವುದನ್ನು ಮರೆಯಬೇಡಿ. ಜೈ ಶ್ರೀ ಕೃಷ್ಣ ವಾಸುದೇವ. ಧನ್ಯವಾದಗಳು.